ಹೆಗ್ಗುಂಜೆ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನೀರು ಜಡ್ಡೆ ಎನ್ನುವ ಪ್ರದೇಶದಲ್ಲಿ ಇದ್ದೇವೆ. ಈ ಒಂದು ಚಿತ್ರಣವನ್ನು ಗಮನಿಸ್ಬೋದು. 2019ರಲ್ಲಿ ವಿಜಯಲಕ್ಷ್ಮಿ ಅಂದರೆ ಇಲ್ಲಿಯ ಸ್ಥಳೀಯರೊಬ್ಬರು ವಿಜಯಲಕ್ಷ್ಮಿ ಎನ್ನುವರು ಇದರ ಬಗ್ಗೆ ಒಂದು ಪ್ರಕರಣವನ್ನು ದಾಖಲಿಸ್ತಾರೆ. ಏನಂದರೆ ಸರ್ಕಾರಿ ಜಾಗವನ್ನು ಕಬಳಿಕೆ ಮಾಡಲಾಗಿದೆ ಎಂಬ ಒಂದು ಪ್ರಕರಣವನ್ನು ದಾಖಲಿಸ್ತಾರೆ. ಅದರ ಬಳಿಕ ಇದರ ಬಗ್ಗೆ ಕಾನೂನು ಹೋರಾಟಗಳು ನಡೆಯುತ್ತೆ. ಅಂದರೆ ಈ ಒಂದು ಜಾಗವನ್ನು ಇಲ್ಲಿಯ ಪ್ರಭಾವಿ ವ್ಯಕ್ತಿಯಾಗಿರುವಂಥ ವಿಜಯ್ ಚೌಟ ಎನ್ನುವರು ಇಲ್ಲಿಯ ಒಂದು ಅಮಾಯಕ ಕುಟುಂಬಕ್ಕೆ ಈ ಒಂದು ಜಾಗವನ್ನು ಮಾರಾಟ ಮಾಡ್ತಾರೆ. ಸುಮಾರು 12 ಎಕರೆ ಸರ್ಕಾರಿ ಭೂಮಿ ಇರುವಂಥದ್ದು. ಅದರಲ್ಲಿ 1.5 ಎಕರೆ ಭೂಮಿಯನ್ನು ಈಗ ಯಾರು ಅಮಾಯಕರು ಯಾರಿದ್ದಾರೆ ಅವರಿಗೆ ಮಾರಾಟವನ್ನು ಮಾಡಿದ್ದು. ಒಂದೊಂದು ಸೆನ್ಸಿಗೂ ಕೂಡ 10,000 ಹಣವನ್ನು ಪಡೆದುಕೊಂಡು ಈ ಜಾಗವನ್ನು ಮಾರಾಟ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಎಲ್ಲರೂ ಅಮಾಯಕರು ಕಡಿಮೆ ಹಣದಲ್ಲಿ ಈ ಒಂದು ಜಾಗ ಸಿಕ್ಕಿದೆ ಎನ್ನುವ ಖುಷಿಯಲ್ಲಿ ಎಲ್ಲ ಜಾಗವನ್ನು ಪರ್ಚೇಸ್ ಮಾಡ್ತಾರೆ. ಸುಮಾರು 10ರಿಂದ 15 ಕುಟುಂಬಗಳು ಜಾಗವನ್ನು ಪರ್ಚೇಸ್ ಮಾಡಿ ಎಲ್ಲ ಲ್ಯಾಂಡ್ ಮಾರ್ಕ್ಗಳನ್ನು ಹಾಕಿರ್ತಾರೆ. ಆದರೆ ಕೆಲವೊಂದು ಕುಟುಂಬದವರು ಬಂದು ಮನೆಯನ್ನು ಕಟ್ಟಿಕೊಂಡು ಇನ್ನೇನು ವಾಸ್ತವ್ಯ ಇರಬೇಕು ಎನ್ನುವ ನಿಟ್ಟಿನಲ್ಲಿ ಇರಬೇಕು ಅನ್ನುವ ಸಂದರ್ಭದಲ್ಲಿ ಇದರ ಬಗ್ಗೆ ಕಾನೂನು ಹೋರಾಟ ಜೋರಾಗುತ್ತೆ. ಈ ಒಂದು ಪ್ರಕರಣ ಲೋಕಾಯುಕ್ತಕ್ಕೂ ಕೂಡ ಹೋಗುತ್ತೆ. ಅದರ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಎಸಿ ಕೋರ್ಟ್ನಲ್ಲಿ ಇದ್ದುದರಿಂದ ಈ ಒಂದು ಪ್ರಕರಣವನ್ನು ಲೋಕಾಯುಕ್ತ ನ್ಯಾಯಾಲಯ ಇದನ್ನು ತಳ್ಳಿ ಹಾಕಿ ವಿಶೇಷ ಎಂದು ಕೋರ್ಟ್ನಲ್ಲಿ ಇರೋದ್ರಿಂದ ಅಲ್ಲಿಯೇ ಇತ್ಯರ್ಥ ಮಾಡಬೇಕೆಂಬ ಆದೇಶವನ್ನು ಕೊಡುತ್ತೆ. ಅಲ್ಲಿಂದ ಈ ಒಂದು ಪ್ರಕರಣ ಇದರ ತೀರ್ಪು ಕೂಡ ಹೊರಗೆ ಬೀಳುತ್ತೆ. ಆ ಒಂದು ಸಂದರ್ಭದಲ್ಲಿ ಇದು ಸರ್ಕಾರಿ ಭೂಮಿ ಆಗಿರೋದ್ರಿಂದ ಇದನ್ನು ಒತ್ತುವರಿ ಮಾಡಿದ್ದನ್ನು ತೆರವು ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಆದೇಶ ಬರುತ್ತೆ. ಆ ಹಿನ್ನೆಲೆಯಲ್ಲಿ ಕಳೆದ 2 ದಿವಸದ ಹಿಂದೆ ತಹಶೀಲ್ದಾರ್ ಆಗಿರುವಂಥ ಬ್ರಹ್ಮಾವರ ತಹಶೀಲ್ದಾರ್ ಆಗಿರುವಂಥ ಶ್ರೀಕಾಂತ್ ಹೆಗಡೆ ಅವರು ಸ್ಥಳಕ್ಕೆ ಭೇಟಿಯನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಅದಕ್ಕಿಂತ ಮುಂಚಿತವಾಗಿ ಇಲ್ಲಿಯ ವಿಲೇಜ್ ಅಕೌಂಟೆಂಟ್ ಅವರು ಈ ಒಂದು ಮನೆಯಲ್ಲಿ ಯಾರಿದ್ದಾರೆ ಅವರಿಗೆ ನೋಟಿಸ್ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಯಾಕಂದರೆ ಇದು ಸರ್ಕಾರಿ ಭೂಮಿ ಆಗಿರುವಂಥದ್ದು. ಆದಷ್ಟು ಬೇಗ ಈ ಒಂದು ಮನೆಯನ್ನು ಅಥವಾ ಏನು ಶೆಡ್ಡನ್ನು ನಿರ್ಮಾಣ ಮಾಡಿದ್ದೀರಿ ಅದನ್ನು ತೆರವು ಮಾಡಬೇಕಂತ ಆದೇಶವನ್ನು ಕೊಡ್ತಾರೆ. ಆದರೆ ಆ ಒಂದು ಆದೇಶಕ್ಕೆ ಕಿಮ್ಮತ್ತು ಒಂದು ಬೆಲೆ ಕೊಡದೆ ಏನು ಸ್ಲ್ಯಾಬ್ ವರ್ಕನ್ನು ಆರಂಭ ಮಾಡ್ತಾರೆ. ಇದನ್ನು ಮನಗಂಡಿರುವಂಥ ತಹಶೀಲ್ದಾರ್ ನಿನ್ನೆ ಬೆಳಿಗ್ಗೆ ಸುಮಾರು 7:30 ವೇಳೆ ಈ ಒಂದು ತೆರವು ಕಾರ್ಯಾಚರಣೆ ಮಾಡಿರುವಂಥದ್ದು. ಇಲ್ಲಿ ಸುಮಾರು 3 ಮನೆಗಳಿತ್ತು, 2 ಶೆಡ್ಗಳಿತ್ತು. ಅದನ್ನೆಲ್ಲವನ್ನು ಕೂಡ ತೆರವು ಮಾಡಿರುವಂಥದ್ದು. ಯಾವುದೇ ಮನೆಯಲ್ಲಿ ಯಾರೂ ವಾಸ್ತವ್ಯ ಇಲ್ಲ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಸದ್ಯ ಈ ಒಂದು ಪ್ರಕರಣ ರಾಜಕೀಯ ಕೆಸರಾಚಾಟಕ್ಕೆ ಕೂಡ ಕಾರಣವಾಗಿರುವಂಥದ್ದು. ಒಂದು ಕಡೆಯಲ್ಲಿ ಇಲ್ಲಿ ಶಾಸಕರಾಗಿರುವಂಥ ಕುಂದಾಪುರ ಶಾಸಕರು, ಅದೇ ರೀತಿಯಾಗಿ ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಸಂತ್ರಸ್ತರ ಪರ ಈಗ ಪ್ರತಿಭಟನೆ ಕೂಡ ಮುಂದಾಗಿರುವಂಥದ್ದು. ಬ್ರಹ್ಮಾವರ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಈ ಒಂದು ಸರ್ಕಾರಿ ಜಾಗವನ್ನು ಕಬಳಿಸಿಕೊಂಡಿರುವಂಥ ಇಲ್ಲಿಯ ವಿಜಯ್ ಚೌಟ ಏನಿದ್ದಾರೆ ಅವರು ತಲೆಮರೆಸಿಕೊಂಡಿರುವಂಥದ್ದು. ಯಾಕಂದರೆ ಈ ಒಂದು ಪ್ರಕರಣ ಗಂಭೀರ ಪ್ರಕರಣ ಆಗಿರುವಂಥದ್ದು. ಯಾಕಂದರೆ ಕೇವಲ ಸರ್ಕಾರಿ ಭೂಮಿಯಲ್ಲ, ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಮರಗಳನ್ನು ಕೂಡ ಕಡಿದಿರುವಂಥದ್ದು ಮತ್ತು ಸರ್ಕಾರಿ ಜಾಗ ಎನ್ನುವ ವಿಚಾರ ಗೊತ್ತಿದ್ದರೂ ಮಾರಾಟ ಮಾಡಿರುವಂಥದ್ದು ಕಾನೂನು ಬಾಹಿರ ಆಗಿರುವಂಥದ್ದು. ಸದ್ಯ ಕೇವಲ ಒಂದು ದಾಖಲೆ ಈಗ ತಹಶೀಲ್ದಾರ್ಗೆ ಸಿಕ್ಕಿರುವಂಥದ್ದು. ಇನ್ನಷ್ಟು ದಾಖಲೆ ಸಿಕ್ಕಿದ ನಂತರ ವಿಜಯ್ ಚೌಟ ಏನಿದ್ದಾರೆ ಅವರ ಮೇಲೂ ಪ್ರಕರಣ ದಾಖಲಿಸುವ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗ್ತಾರೆ. ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯ ಏನು ತೀರ್ಪು ಕೊಟ್ಟಿದೆ ಅಂದರೆ ಸರ್ಕಾರಿ ಭೂಮಿ ಏನು ಕಬಳಿಕೆ ಮಾಡಿದ್ದಾರೆ ಅದರ ತೆರವು ಕಾರ್ಯ ಮಾಡಲಿಕ್ಕೆ ಏನೊಂದು ಸೂಚನೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಎಲ್ಲವನ್ನ ತೆರವು ಮಾಡಿರುವಂಥದ್ದು. ಸದ್ಯ ಎಲ್ಲರೂ ಈ ಒಂದು ಹಿನ್ನೆಲೆಯಲ್ಲಿ ಇಲ್ಲಿರುವಂಥ ಜಾಗವನ್ನು ಪಡೆದುಕೊಂಡಿರುವಂಥ ಅಮಾಯಕರು ಏನಿದ್ದಾರೆ ಮತ್ತು ಇಲ್ಲಿಯ ಸಂತ್ರಸ್ತರು ಏನಿದ್ದಾರೆ ಪ್ರತಿಭಟನೆಗೆ ಕೂಡ ಮುಂದಾಗಿರುವಂಥದ್ದು. ಸದ್ಯ ಈ ಒಂದು ಪ್ರಕರಣ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಕೆಸರಾಚಾಟಕ್ಕೆ ಕಾರಣ ಆಗಿರುವಂಥದ್ದು. ಯಾಕಂದರೆ ಬೆಂಗಳೂರಿನಲ್ಲಿ ನಡೆದಿರುವಂಥ ತೆರವು ಪ್ರಕರಣ ಆಗಿರ್ಬೋದು ಮತ್ತು ಇಲ್ಲಿ ನಡೆದಿರುವಂಥ ತೆರವು ಪ್ರಕರಣ ಆಗಿರ್ಬೋದು ಎಲ್ಲವೂ ರಾಜಕೀಯಕ್ಕಾಗಿ ನಡೆಯುತ್ತಿದೆ ಎಂಬ ಆರೋಪವನ್ನು ಕೂಡ ರಾಜಕೀಯ ಮುಖಂಡರು ಮಾಡ್ತಿರುವಂಥದ್ದು. ಮುಂದೆ ಈ ಒಂದು ಪ್ರಕರಣ ಯಾವ ತಿರುವು ಪಡೆದುಕೊಳ್ಳುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.